ಕ್ಯಾನ್ಸರ್ ಪೀಡಿತ ಅಭಿಮಾನಿಯ ಆರೋಗ್ಯವನ್ನ ವಿಚಾರಿಸಿದ ನಟ ಯಶ್. ಕ್ಯಾನ್ಸರ್ ಪೀಡಿತ ಅಭಿಮಾನಿ ಆರೋಗ್ಯ ವಿಚಾರಿಸಿದ್ದಾರೆ ನಟ ಯಶ್. ರೆಕ್ಟಲ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಸುನಿಲ್. ಶಿವಮೊಗ್ಗ ಯಶ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ವಿಡಿಯೋ ಕಾಲ್ ಮಾಡಿ ಧೈರ್ಯ ತುಂಬಿದ ಕೆಜಿಎಫ್ ಸ್ಟಾರ್. ವಿಷಯ ಇವತ್ತು ಗೊತ್ತಾಯಿತು, ತಕ್ಷಣವೇ ಕಾಲ್ ಮಾಡುತ್ತಿದ್ದೇನೆ ಅಂತ ಹೇಳ್ತಾರೆ ನಟ ಯಶ್. ಭಗವಂತನಿಗೆ ಪ್ರಾರ್ಥಿಸೋಣ, ಧೈರ್ಯ ಕಳೆದುಕೊಳ್ಳುವುದು ಬೇಡ, ಹೋಪ್ ಕಳೆದುಕೊಳ್ಳುವುದು ಬೇಡ, ಧೈರ್ಯವಾಗಿರಿ ಎಂದ ಯಶ್. ಕ್ಯಾನ್ಸರ್ ಪೀಡಿತ ಅಭಿಮಾನಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸ್ಟಾರ್ ನಟ ಯಶ್. ರೆಕ್ಟಲ್ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವಂತಹ ಸುನಿಲ್. ಶಿವಮೊಗ್ಗ ಯಶ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ವಿಡಿಯೋ ಕಾಲ್ ಮಾಡಿ ಧೈರ್ಯ ತುಂಬಿದಂತಹ ಕೆಜಿಎಫ್ ಸ್ಟಾರ್. ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ. ವಿಷಯ ಇವತ್ತು ಗೊತ್ತಾಯಿತು, ತಕ್ಷಣವೇ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಭಗವಂತನಿಗೆ ಪ್ರಾರ್ಥಿಸೋಣ, ಧೈರ್ಯ ಕಳೆದುಕೊಳ್ಳೋದು ಬೇಡ ಅಂತ ಹೇಳ್ತಾ ಇರುವಂಥದ್ದು. ನನ್ಗೆ ಗೊತ್ತಾದ ತಕ್ಷಣ ಈ ಟೈಮ್ಗೆ ನಿಮ್ಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲಿ ಸಾಯಂಕಾಲ ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ. ಈಗ ನೋಡ್ತಾ ಇದ್ರಿ ಎಷ್ಟು ಜನ ಗೊತ್ತಿರೋರಿಗೆ ಅಲ್ಲ. ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಇತ್ತು ಅಂದ್ರೆ ಎಲ್ಲಾರು ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ. ಈಗ ಎಲ್ಲಾರ್ಗು ಆಗಾಗ ವರ್ಷಕ್ಕೊಂದ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದಾರೆ. ನೋಡ ದೇವ್ರದ ಕೊಟ್ಟು 20 lakh ನಾವು ಖರ್ಚು ಮಾಡ್ಕೊಂಡಿದ್ವಿ ಸರ್. ಆಲ್ರೆಡಿ ಯಾರಿಗೂ ಹೇಳಲಿಲ್ಲ ನಾವು ಹೊರಗಡೆ, ಯಾಕಂದ್ರೆ ಇರೋದನ್ನ ನಾವು ಬಳಸ್ಕೋಬೇಕು ಫಸ್ಟ್, ಆಮೇಲೆ ಇದ್ ಮಾಡ್ಬೇಕು ಅಂತ ಹೇಳಿ. ಅದೆಲ್ಲರೂ ಆದ್ಮೇಲೆ ಸೋಷಿಯಲ್ ಮೀಡಿಯಾಗೆ ಒಂದ್ ಸ್ವಲ್ಪ ನಾವು ಬಿಟ್ವಿ ಸರ್. ಎಲ್ಲ ಕಡೆ ಒಂದ್ ಸ್ವಲ್ಪ ಆಗುವಂಥದ್ದು ಏನಿದೆ ಅಂತ ಹೇಳಿ ಅದ್ರಲ್ಲೂ ಕೂಡ ಸ್ವಲ್ಪ ಅಮೌಂಟ್ಗಳೆಲ್ಲದೂ ಕೂಡ ಬರ್ತಾ ಇದೆ. ಇವನು ಒಂದೇ ಹಠ, ನಾವು ಸರ್ರಿಗೆ ನೋಡ್ಬೇಕು ಅಂತ ಹೇಳಿ ಬರೀ ನಿಮ್ದು ಮೊಬೈಲ್ಸ್ ನಲ್ಲಿ ಮೋಟಿವೇಶನ್ಸ್ ನೋಡ್ತಾ ಇದ್ದಿದ್ದ ಅವ್ನು, ಬರೀ ಅದ್ರಲ್ಲೇ ನೋಡ್ಕೊಂಡು ಇದ್ ಮಾಡ್ತಾ ಇದ್ದ. ಕನೆಕ್ಟಿವಿಟಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನೀವು ಬೇರೆ ಬಿಸಿ ಶೆಡ್ಯೂಲ್ಸ್ಗಳು ಅಲ್ಲಿ ಇಲ್ಲಿ ಇರುತ್ತೆ ಅನ್ನೋಂಥ ನಮ್ಗೆ ಹೆಂಗ್ ಕನೆಕ್ಟ್ ಮಾಡ್ಬೇಕು ಗೊತ್ತಿಲ್ಲ. ರಾಕೇಶ್ ಸರಿಗೆ ಒಂದ್ಸಲಿ ಮಾತಾಡಿದ್ವಿ, ಸರ್ ಇದೆ ಪಾಸಿಬಲ್ ಏನಿದೆ, ಅವ್ರು ಬೆಂಗಳೂರಲ್ಲಿ ಬೇರೆ ಇಲ್ಲ, ಏನ್ ಮಾಡ್ಬೋದು ನೋಡಿ ಪಾಸಿಬಲ್ ಅಂತ ಹೇಳಿದಾಗ ಅವ್ರು ಇಲ್ಲ, ಈ ತರದೆಲ್ಲ ಇದ್ದಾಗ ಅವ್ರು ಖಂಡಿತವಾಗ್ಲೂ ಮಾತಾಡಿಸ್ತಾರೆ ಅಂತ ಹೇಳಿ ಅನ್ಕೊಂಡಿದ್ವಿ. ನೀವು ಮಾಡಿದಾಗಲೇ ನಮಗೆ ಬಹಳ ಖುಷಿ ಆಯ್ತು ಸರ್. ಅವನೇನೋ ಮತ್ತೆ ಇನ್ನೊಂದು ಹೋಪ್ಫುಲಿ ನಿಮ್ಮನ್ನ ನೋಡಿದ್ಮೇಲೆ ಇನ್ನೊಂದು ಹೋಪ್ಫುಲಿ ಅವ್ನು ಚೆನ್ನಾಗ್ ಆಗ್ತಾನೆ ಅನ್ನೋದು ನಮ್ಮೆಲ್ಲರ ಕುಟುಂಬದ ಒಂದು ಆಶಯ ಸರ್. ಆಗ್ಲಿ, ಅದೇ ನನಗೆ ನಿನ್ನೆ ಗೊತ್ತಾಯ್ತು. ನಾನು ಇಲ್ಲಿ ರಿವರ್ಸ್ ಅಲ್ಲಿ ಇದೀನಿ. ನನ್ಗೆ ಗೊತ್ತಾದ ತಕ್ಷಣ ಈ ಟೈಮ್ಗೆ ನಿಮ್ಗೆಲ್ಲ ಫ್ಯಾಮಿಲಿ ಎಲ್ಲ ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲಿ ಸಾಯಂಕಾಲ ಅದಕ್ಕೆ ಫ್ರೀ ಮಾಡ್ಕೊಂಡೆ ಮಾತಾಡೋಣ. ನನಗೂ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸುಮ್ನೆ ನನಗೂ ಇದೊಂಥರ ಏನಷ್ಟೇ, ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ. ಈಗ ನೋಡ್ತಾ ಇದ್ರಿ ಎಷ್ಟು ಜನ ಗೊತ್ತಿರೋರಿಗೆ ಅಲ್ಲ. ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಫ್ಯಾಮಿಲಿ ಇತ್ತು ಅಂದ್ರೆ ಎಲ್ಲಾರು ಚೆಕ್ ಮಾಡಿ ಅಂತ ಹೇಳ್ತಾ ಇದಾರೆ ಈಗ ಎಲ್ಲಾರ್ಗು.